ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಬಸವ ಜಯಂತಿಯ ಶುಭ ಸಂದರ್ಭದಲ್ಲಿ ಭಕ್ತಿಪೂರ್ವಕ ಹಾಗೂ ವಿಸ್ಮಯಕಾರಿ ಘಟನೆ ಒಂದು ಜರುಗಿದೆ. ಮೂಡಿಗೆರೆ ತಾಲೂಕಿನ ಅತ್ತಿಗೆರೆ ಸಮೀಪದ ಸೋಮೇಶ್ವರ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುತ್ತಿದ್ದಾಗ ಘಂಟನಾದ ಕೇಳುತ್ತಿದ್ದಂತೆಯೇ ಬಸವ ಒಂದು ಗರ್ಭಗುಡಿಯ ಬಳಿ ಆಗಮಿಸಿ ಎಲ್ಲರ ಗಮನವನ್ನ ಸೆಳೆಯಿತು. ಇನ್ನು ಶಾಂತಿ ಚಿತ್ತದಿಂದ ಪೂಜೆಯನ್ನು ವೀಕ್ಷಿಸಿದ ಈ ಬಸವನಿಗೆ ಅರ್ಚಕರು ಭಕ್ತಿಯಿಂದ ತೀರ್ಥ ಮತ್ತು ಪ್ರಸಾದವನ್ನು ಕೂಡ ನೀಡಿದರು. ಮೌನವಾಗಿಯೇ ಪ್ರಸಾದವನ್ನು ಸ್ವೀಕರಿಸಿದ ಬಸವನು ಪೂಜೆ ಮುಗಿಯುವವರೆಗೂ ಕೂಡ ಅಲ್ಲಿಯೇ ನಿಂತಿದ್ದು ವಿಶೇಷವಾಗಿತ್ತು. ಈ ಬಸವ ಪ್ರತಿದಿನವೂ ನಿಯಮಿತವಾಗಿ ಪೂಜಾ ಸಮಯದಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡುತ್ತದೆ ಎಂದು ಸ್ಥಳೀಯರು ಮಾಹಿತಿಯನ್ನು ಕೂಡ ನೀಡಿದ್ದು, ಇನ್ನು ಬಸವ ಜಯಂತಿಯಂದೇ ಈ ಒಂದು ಅಪರೂಪದ ದೃಶ್ಯ ಕಂಡು ಬಂದಿರುವುದು ಭಕ್ತರಲ್ಲಿ ದೈವಿಕ ಭಾವನೆಯನ್ನು ಕೂಡ ಇಮ್ಮಡಿಗೊಳಿಸಿದೆ. ಇನ್ನು ದೇವಾಲಯಕ್ಕೆ ಬಂದಿದ್ದ ಭಕ್ತಾದಿಗಳು ಇದನ್ನು ನಂದಿಯ ಸಾಕ್ಷಾತ್ ರೂಪವೆಂದೇ ಭಾವಿಸಿ ಭಕ್ತಿಯಿಂದ ನಮಸ್ಕರಿಸಿದ್ರು. ಪೂಜಾ ವಿಧಿವಿಧಾನಗಳ ನಂತರ ಬಸವನು ಅಷ್ಟೇ ಶಾಂತವಾಗಿ ಅಲ್ಲಿಂದ ನಿರ್ಗಮಿಸಿದ್ದು ನೆರೆದಿದ್ದವರಲ್ಲಿ ಅಚ್ಚರಿ ಮತ್ತು ಧನ್ಯತಾ ಭಾವ ಮೂಡಿಸಿತು. ಆಯ್ತಾ